ಇಲ್ಲಿ ಆಬಕಾರಿ ನಿಯಮಗಾಳಿಕೆ ತುಂಬ್ರಾಗಡ್ಡಿಯಲ್ಲಿ ಎಲ್ಲೆ ಬೆರೆದ ಮದ್ಯ ಮಾರಾಟ ನಿಷೇಧಕ್ಕೆ ಆಗ್ರಹಿಸಿ ಮಹಿಳೆಯರಿಂದ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ. ಎಸ್ಎಸ್ ಸಾರಾಯಿ ನಿಷೇಧಕ್ಕೆ ಆಗ್ರಹಿಸಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ತುಂಬ್ರಾಗಡ್ಡಿಯಲ್ಲಿ ಗ್ರಾಮದ ವಿವಿಧ ಮಹಿಳಾ ಸಂಘಟನೆಗಳೊಂದಿಗೆ ಮಹಿಳೆಯರು ಅಲ್ಲಿನ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟಿಸಿರುವುದು ಪ್ರಜಾಪ್ರಭ ಟಿವಿಗೆ ಲಭ್ಯವಾಗಿದೆ. ಸರ್ಕಾರದ ನಿಯಮದಂತೆ ಪರವಾನಗಿ ಪಡೆದು ಮಾತ್ರ ಮದ್ಯ ಮಾರಾಟ ಮಾಡಬೇಕು. ಆದರೆ ಗ್ರಾಮದಲ್ಲಿ ಎಲ್ಲವೂ ತದ್ವಿರುದ್ಧ. ತಿಂಗಳಿಗೆ ಇಂತಿಷ್ಟು ಮಾಮೂಲಿ ಫಿಕ್ಸ್ ಮಾಡಿದ್ರಿಂದ ಜಾಣ ಕುರುಡ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಯವರ ನಿರಾಸಕ್ತಿಯಿಂದ ಪಾನ್ ಶಾಪ್, ಕಿರಾಣಿ ಅಂಗಡಿ, ಹೋಟೆಲ್ ಹಾಗೂ ಮನೆಗಳಲ್ಲಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಯಲು ಕಾರಣವಾಗಿದೆ ಎಂದು ಜನತೆ ಎರಡು ಇಲಾಖೆಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ದಿನ ಕೂಲಿಯೇ ದುಡಿಮೆಗೆ ಆಸರಿಯಾದ ಈ ಗ್ರಾಮದಲ್ಲಿ ಕುಡಿತಕ್ಕೆ ಬಲಿಯಾದ ವಯೋಮಿತಿ ಭೇದ ಇಲ್ಲದ ಯುವಕರು ವೃದ್ಧರಾದಿಯಾಗಿ ಮನೆ ಮಠ ಕಳೆದುಕೊಂಡಿದ್ದಾರಲ್ಲದೆ ಅನಾರೋಗ್ಯಕ್ಕೆ ತುತ್ತಾಗಿ ವ್ಯರ್ಥ ಜೀವನವನ್ನ ಕಳೆದುಕೊಳ್ತಾ ಜೊತೆಗೆ ಮನೆಯಲ್ಲಿಟ್ಟ ಹಣ, ಚಿನ್ನವನ್ನ ದೋಚಿಕೊಂಡು ಮದ್ಯ ಸೇವನೆಗೆ ದಾಸರಾಗಿದ್ದಾರೆ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದ್ದಾರೆ. ಹೀಗಾಗಿ ಯಾವ ಕುಟುಂಬದಲ್ಲೂ ನೆಮ್ಮದಿ ಇಲ್ಲದಂತಾಗಿದ್ದರಿಂದ ರೋಸಿ ಹೋದ ಅಲ್ಲಿನ ಜನತೆ ಮದ್ಯ ಮಾರಾಟವನ್ನ ನಿಷೇಧಿಸಿ ಮದ್ಯ ಮುಕ್ತ ಗ್ರಾಮವನ್ನಾಗಿಸಲು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮವನ್ನ ಕೈಗೊಳ್ತಾರೋ ಇಲ್ವೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಸಿಯಾದೆ ಎನ್ಕೆಎಸ್ ಟಿವಿ 4 ಯಲಬುರ್ಗಾ. ಸರ್, ಈಗ ಹೆಣ್ಮಕ್ಳು ಸರಾಯಿ ಬಂದ್ ಮಾಡ್ಬೇಕಂತೇಳಿ ನಿಮ್ಮೂರ್ ಪಂಚಾಯತಿನ ಕಿಲಿ ಹಾಕಿದಾರ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಊರ್ ಮುಖಂಡರಾಗಿ? ಇದು ಅವರು ಕೇಳೋದು ನ್ಯಾಯಯುತವಾಗಿ ಸರ್. ಈಗ ನಮ್ಮಲ್ಲಿ ಮದ್ಯಪಾನ ಮಾರಾಟದಿಂದ 10 ವರ್ಷದಿಂದ 18 ವರ್ಷ ಹುಡುಗರು ಮತ್ತು ಗಂಡ ಜಗಳ ಬರ್ಬೇಕತ್ತಪ್ಪ ಅಂದ್ರೆ ಇದೇ ಕಾರಣ ಅವ್ರಿಗೆ ನ್ಯಾಯ ಐತಿ. ಸರಿಯಾದ ಅಂಗಡಿ ಬಂದ್ ಮಾಡಿಸ್ಬೇಕಂತೇಳಿ ಅವ್ರು ಪ್ರತಿ ಸಲನ ಹಿರಿಯರ ಗಮನಕ್ಕೆ ತೊಗೊಂಬಂದಾರ. ಹಿರಿಯರ ಗಮನಕ್ಕೆ ತೊಗೊಂಬಂದ್ರು ಅವರು ಹಿರಿಯರ ಮಾತು ಕೇಳಾರ್ದ ಅವರು ಇದು ಮಾಡ್ಯಾರ. ಅದಕ್ಕೆ ಅದನ್ನ ಏನೇ ಇದ್ರು ಸರಿಯಾದ ಅಂಗಡಿ ನಮ್ಮಲ್ಲಿ ಮದ್ಯಪಾನ ಸರಿಯಾದ ಅಂಗಡಿ ಬಂದ್ ಮಾಡಿಸ್ಬೇಕಂತ ಅವ್ರ ಕೋರಿಕೆ ಏನೈತಲ್ಲ ಅದಕ್ಕೆ ನಮ್ದು ಒಪ್ಪಂದ ಐತಿ. ಮಾಡಿಸ್ಬೇಕು. ತಮ್ಮ ಹೆಸರು ಏನು ಸರ್? ಕಳಕನಗೌಡ ಮಲ್ಲನಗೌಡ ಪಾಟೀಲ್, ತುಮರ್ಗುದ್ ಸರ್. ಸರ್, ತಾವೇನು ಇದು ಸರ್ ಪಂಚಾಯತಿ ಅಧ್ಯಕ್ಷರ ಮೆಂಬರ್ ಏನಿಲ್ಲ? ಮಾಜಿ ಮೆಂಬರ್, ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್. ಅದನ್ನ ಹೇಳ ನಿನ್ಗೆ ಯಾಕೆ ಬೇಕು? ನಿನ್ ಗಂಡ ನೀನ್ ಅಲ್ಲಿ ಇಟ್ಕೋ, ನಮ್ ಕಡೆಗೆ ಯಾಕೆ ಬರ್ತೀನಿ? ನಿನ್ ಗಂಡ ನೀ ಬಿಗಿ ಇಟ್ಕೋ ಅಂದ್ರಿ. ಏನ್ರಿ ನಾನ ಹೇಳ್ಕೊಂಬಂದಿನ್ರಿ. ಮುಚ್ಚಿಟ್ಟಿದ್ರು ನನ್ ಗಂಡನ ಬಂದಿಲ್ಲ ಇಲ್ಲ ಅಂದ್ರು. ಸರಿ, ನೀ ಹಿಂದಕ್ಕೆ ಅಂದಿರಿ. ಸರಿ ಅಂದು ನನ್ ಗಂಡನ ಎದಿ ಮೇಲೆ ಹೆಂಗೆ ಹಿಡ್ಕೊಂಡು ಹಾಕೊಂಬಂದ್ರಿ. ನೀನ್ ಯಾಕೆ ಹೋಗಿದೆ ಅಂತ ಯಾ ಅಂಗಡಿಯಾಗಿದ್ರಿ? ಅಲ್ಲಿ ಇದ್ರಿ. ಎದ್ರ ಅಂಗಡಿ ಅದು? ಸರಿಯಾದ ಅಂಗಡಿ ರೀ. ಅಲ್ಲ, ಸರಿಯಾದ ಅಂತಾನೆ ಸಪ್ರೇಟ್ ಮಾಡ್ತಾರ. ಕಿರಾಣಿ ಅಂಗಡಿ ಇಟ್ಟಾರ್ರಿ. ಅದನ್ನ ಕುರ್ಕುರಿ ಹಾಕ್ಯಾರಿ, ಎಲ್ಲ ಹಾಕ್ಯಾರಿ. ತಂಬಾಕಕ್ಕೆ ಬಂದಿದ್ದ ನಿನ್ ಗಂಡ ಸರಿಯಾಗಿ ಕುಡಿಯಕ್ ಬಂದಿಲ್ಲ ಅಂದ್ರಿ. ಆತನ ನೀ ಕೈ ಬಿಡು, ನಾನೆಲ್ಲ ನೋಡ್ತೀನಿ. ಸರಿಯಾಗಿ ಕುಡಿಯಕುತ್ತಾನ ಏನ್ ತಂಬಾಕ ತಿನ್ನಕುತ್ತಾನ ನೋಡ್ತೀನಿ ಅಂದ್ರಿ. ಹೋದ್ರಿ ನಾ ಒಳಗ ಸರಾಯಿ ಹಿಡ್ಕೊಂಡ್ ಕೂತಿದ್ರಿ. ಅಂತ ಕುರ್ಕುರಿ, ತಂಬಾಕ, ಸೊಂಡಿಗಿ ಅವು ಇವು ಅಂತ ಹಾಕ್ಯಾರ್ರಿ. ಒಳಗ್ ಕುಂದರ್ಸಿರ್ತಾರ್ರಿ. ಅದನ್ನ ಇಲ್ಲೇ ಮುಂದ ಬೇರೆ ಒಂದ್ ಮಾಡಿರ್ತಾರ್ರಿ. ಯಾಡ್ ಅಂಗಡಿ ಹಿಡ್ದಿನ್ರಿ ನಾನು. ಹಿಂದನ ಹೋಗಿನ್ರಿ, ಯಾಡ್ ಅಂಗಡಿ ಹಿಡ್ದಿನಿ. ನಮ್ಗ ಸಾಕಾಗೈತ್ರಿ. ಇವತ್ತಕ್ಕರ ಇವ್ರದ್ ಆತ್ರಿ ಜೀವನ. ಈಗ ಸರಿ ಮಾಡ್ತಾರಲ್ಲ ನೀವು, ಇದನ್ನ ಯಾಕೆ ಮಾಡ್ತೀರಪ್ಪ ಅಂತ ಕೇಳಿದ್ರೇನ್ರಿ? ನೋಡ್ರಿ, ನಿಮ್ ಗಂಡ್ರು ನೀವು ಬಿಗಿಟ್ಕರ್ರಿ. ನಮ್ಗೆ ಏನ್ ಹೇಳಕ್ ಬರಲ್ಲ. ನಮ್ಮ ಹೊಟ್ಟೆ ಜೀವನ ನಾವ್ ಮಾಡ್ತೀವಿ ಅಂದ್ರಿ ಅವ್ರ ಸರ. ನಮ್ಮ ಹೊಟ್ಟೆ ಜೀವನಕ್ ನಾವ್ ಮಾಡ್ತೀವಿ ಅಂದ್ರು. ಈಗ ನಿಮ್ ಜೀವನ ಹಾಳ್ ಮಾಡ್ತೀರಿ ನಮ್ಮನ್ನ ಅಂತ ನಾವ್ ಹೊದರಾಡಿದ್ರಿ. ಅಲ್ಲಿ ಹೊದರಾಡೇ ಬಂದಿದ್ರಿ ನಾನು. ಸರ್, ಈಗ ನಿಮ್ ಪಂಚಾಯತಿ ನೀವೊಬ್ಬ PDO, ಈ ಪಂಚಾಯತಿ ಸಾರ್ವಜನಿಕರು ಮಹಿಳೆಯರು ಕಿಲಿ ಹಾಕಿದಾರ. ಎದ್ರ ಸಲುವಾಗಿ ಕಿಲಿ ಹಾಕಿದಾರ? ಏನ್ ತೊಂದರೆ ಆಗೈತಿ ಸರ್ ಅವ್ರಿಗೆ? ಈಗ ಗ್ರಾಮದೊಳಗ ಸಾರಾಯಿ ಮಾರ್ತಿದಾರ. ಸಾರಾಯಿ ಬಂದ್ ಮಾಡಿಸಿ ಅಂತ ಹೇಳಿ ಅವ್ರದ್ದು ಒಂದು ಮನವಿ. ಹಂಗಾಗಿ ಅವರು ಇವತ್ತಿನ ಪ್ರತಿಭಟನೆ ಮಾಡ್ತಾರೆ. ಈಗಿದು ನಿಮ್ಮ ಸರಾಯಿ ಮಾರೋದು ನಿಮ್ಮ ಗಮನಕ್ಕೆ ಬಂದಿತ್ತೋ ಇಲ್ಲ ಸರ್? ಈಗ ನಮ್ಮ ಗಮನಕ್ಕೆ ಬಂದಿಲ್ಲ. ಇವಾಗ ಅವರು ತಿಳಿಸಿದ್ದಾರೆ. ಇದನ್ನೇನಪ್ಪ ಅಂದ್ರೆ ಸಂಬಂಧಪಟ್ಟ ಅಬಕಾರಿ ಇಲಾಖೆಗೆ ಹಾಗೂ ಪೊಲೀಸ್ ಇಲಾಖೆಗೆ ನಾವು ಇದ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ನಾವು ಪತ್ರ ಮಾಡಿ ಅವ್ರಿಗೆ ತಿಳಿಸ್ತೀವಿ. ಈ ಹಿಂದೆನೂ ಇದರಂತ ಸಾಕಷ್ಟು ಸಲ ನಿಮ್ಮ PDOಗಳು ಎಲ್ಲ ಬಂದ್ ಮಾಡಿಸಿದಾರ, ರೇಡ್ ಮಾಡಿಸಿದಾರ ಅಂತ ಹೇಳ್ತಾರೆ ಸರ್. ಈಗ ಈ ಹಿಂದೆನೂ ತಿಳಿಸಿದ್ರು. ನಾವು ಪೊಲೀಸ್ ಇಲಾಖೆಗೆ ಮತ್ತು ಅಬಕಾರಿ ಇಲಾಖೆಗೂ ಅವ್ರಿಗೆ ವಿಷಯ ತಿಳಿಸಿದ್ವಿ. ಆಮೇಲೆ 1-2 ಸಾರಿ ಬಂದು ರೇಡನ್ನು ಮಾಡಿದಾರೆ.
ಆದ್ರೆ ಇಲ್ಲಿ ಇನ್ನೂ ಹೆಚ್ಚಿನ ಕ್ರಮ ಮತ್ತು ಅಬಕಾರಿ ಇಲಾಖೆಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಆಗಬೇಕಾಗಿದೆ. ತಮ್ಮ ಹೆಸರೇನು ಸರ್? ರವಿಕುಮಾರ್ ಲಿಂಗಣ್ಣ ಅವರಿಂದ ಪಂಚಾಯತ್ ಅಭಿವೃದ್ಧಿ ಯಾವ ಪಂಚಾಯತ್? ತುಂಬರಗುದ್ದಿ. ಯಾಕ್ರೆ ಮರ ಅದಕ್ಕೆ ಏನು ನಿಮ್ಮ ಹುಡುಗ ಏನಾಗೈತಿ? ಎಷ್ಟು ವಯಸ್ಸು ರೀ ಅವ್ರು? 20 ವರ್ಷ 18 ವರ್ಷ ಇರ್ಬೋದ್ರಿ ಅಷ್ಟೇ. ಏನು ಅವನ ಹೆಸರೇನ್ರಿ? ಹೆಸರು ಹೇಳ್ರಿ. ಶಾಲಿಗೆ ಹೋಗ್ತಿದ್ನಲ್ರಿ? ವ್ಯಾಪಾರ ಮಾಡ್ತಿದ್ದ, ವ್ಯಾಪಾರ ಮಾಡೋದು ಕುಡಿಯೋದು ಇದ್ರ ಗತಿಯಾಗಿ 30 ವರ್ಷಕ್ಕೂ ಎಷ್ಟು ಮಂದಿ ಅಮ್ಮರ? ಒಬ್ಬ ಮಗ, 2 ಮೊಮ್ಮಕ್ಕಳು. ಸರಿ ಕುಡ್ದ ಇದಾಗ್ಯಾರ. ಇಲ್ಲಿ ಎಲ್ಲೆಲ್ಲಿ ಮಾರ್ತಾರೆ ಅಮ್ಮರ ಸರಿ? ಎಲ್ಲ ಮಾಡ್ತಿರಪ್ಪ. ಎಲ್ಲಿ ಅಂಗಡಿ ಅಂದ್ರೆ ಯಾ ಅಂಗಡಿ ಯಾವ್ದು ಅಂಗಡಿ ಬಿಟ್ಟು ಅದನ್ನ ಕಿರಾಣಿ ಅಂಗಡಿಯಾಗೂ ಮಾರ್ತಾರೆ. ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಮಕ್ಳ್ರಿ? ಸರ್ ಸಾಲಿ ಮಕ್ಳು ಅದಾವು, ಲೆಟರ್ ಬರ್ದು ಕೊಡ್ರಿ ಅಂತ ಹೇಳಿ ನಾವು. ಸಾಲಿ ಮಕ್ಳು ಅದಾವ ಸರ್, ಲೆಟರ್ ಬರ್ದು ಕೊಡ ಅಂತ ಹೇಳಿದ್ರನ್ನ ಅವ್ರ ಒಟ್ಟ ಎನ್ಕ್ವೈರಿ ಮಾಡಿಲ್ಲ. ಏನಾದ್ರೂ ಕಂಪೌಂಡ್ಗೆ ಹಚ್ಚಿ ಅದಾವ ನಮ್ಮೂರಾಗ ಸರದ ಅಂಗಡಿ. ಕಂಪೌಂಡ್ಗೆ ಹಚ್ಚಿ ಯಾ ಅಂಗಡಿ ಅದಾವ್ರಿ? ಸರದ ಅಂಗಡಿ ಅದಾವ್ರಿ. ಮತ್ತೆ ಅದ್ರ ಮತ್ತೆ ಬೇರೆ ಏನು ಸಿಗಲ್ಲ. ಕಿರಾಣಿ ಅಂಗಡಿ ಆತು, ಚಾದ ಅಂಗಡಿಯಾಗ ಇರ್ಲ ಸರ್ ಅವಾಗೆ ಮತ್ತೆ 2 ಅಂಗಡಿ ಅದಾವ. ಮತ್ ಸಪ್ರೇಟ್ 2 ಅಂಗಡಿ ಅವು ಅದಾವ ಸರ್. ಬರೀ ಸರಿಯಾಗಿ ಮಾರ್ತಾರ. ಮಾಡ್ತಾರೆ, ಮತ್ತೆ ಏನು ಸಿಗಲ್ಲ ಅದ್ರಾಗ. ಎಷ್ಟೊತ್ತನೇ ಚಲೋ ಮಾಡ್ತಾರ್ರಿ ಅವ್ರು? ಅವ್ರು ಬೆಳಗ್ಗೆ 6ಕ್ಕೆ ಚಲೋ, ಬೆಳಗ್ಗೆ 6 ರಾತ್ರಿ 10 ನೀವು ಇದುವರೆಗೆ ಪಂಚಾಯತಿಗೆ ಏನ್ರ ಕಂಪ್ಲೇಂಟ್ ಮಾಡಿದ್ರಿ ಇಷ್ಟು ವರ್ಷದಾಗ? ಕಂಪ್ಲೇಂಟ್ ಇಲ್ಲ ಸರ್. ಅವ್ರಿಗೆ ಸರ್ಗೆ ಎಲ್ಲರಿಗೂ ಹೇಳಿದ್ವಿ, ಅವ್ರೇನು ಮಾಡಲಿಲ್ಲ. ಮನೆ ಬಂದು 2 ಅಂಗಡಿ ಇದನ್ನ ಮಗ ರೈಡ್ ಮಾಡ್ಕೊಂಡು ಹೋದ್ರು. ಮತ್ತೇನೇ ಪೊಲೀಸರು ಬಂದಿದ್ರಿ? ಬಂದಿದ್ರಿ ಸರ್. ಮೊನ್ನೆ 2 ಅಂಗಡಿ ಬಂದ್ರ ಕೈ ಏನೋ ಕೇರ್ ಮಾಡಿದ್ರು ಬಿಡ್ರಿ ಸರ್. ಏನು